ಜಿಬಿ ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಜೂನ್ 30ರ ಒಳಗೆ ಎಲೆಕ್ಷನ್ ಮುಗಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ವಾರ್ಡ್ ವಿಂಗಡಣೆ ಅಧಿಸೂಚನೆಗೆ ಫೆಬ್ರವರಿ 20ರ ಗಡುವನ್ನ ನೀಡಲಾಗಿದೆ. 2015ರಲ್ಲಿ ಆಗ ಬಿಬಿಎಂಪಿ ಇತ್ತು, ಚುನಾವಣೆ ನಡೆದಿದ್ದೆ ಲಾಸ್ಟ್, ಅದರ ಅವಧಿ 2020ಕ್ಕೆ ಮುಗಿಯಿತು. ಆಗಿನ್ಲೂ ಕೂಡ ಕೆಲವೊಂದು ಸಬೂಬು ಕಾರಣಗಳನ್ನ ಕೊಡ್ತಾ ಚುನಾವಣೆಯನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಬರಲಾಗ್ತಾ ಇದೆ. ಮಾರ್ಚ್ 16ರ ಒಳಗೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಬೇಕು. ಮೇ 26ರಿಂದ ಜಾರಿಗೆ ಬರುವಂತೆ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಶಾಲೆ ಪರೀಕ್ಷೆಗಳು ಮುಗಿದ ಕೂಡಲೇ ಚುನಾವಣೆ ಪ್ರಕ್ರಿಯೆಯನ್ನ ಆರಂಭಿಸಿ ಅಂತ ಹೇಳಿದೆ. ಎಲ್ಲಾ ಸಂದರ್ಭಗಳಲ್ಲಿಯೂ ಚುನಾವಣೆಗಳು ಜೂನ್ 30ರ ಒಳಗೆ ಮುಗಿಬೇಕು ಅಂತ ಹೇಳಿ ಈಗ ಡೆಡ್ ಲೈನ್ ಅನ್ನ ಸುಪ್ರೀಂ ಕೋರ್ಟೇ ಕೊಟ್ಟಿದೆ. ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಯಾಕಂದ್ರೆ ಯಾವ ನಾಯಕರಿಗೂ ಬೇಡವಾಗಿತ್ತು. ಬಿಬಿಎಂಪಿ ಇತ್ತು, ಈಗ ಜಿಬಿ ಆಗಿದೆ. ಚುನಾವಣೆಯನ್ನ ಪೋಸ್ಟ್ಪೋನ್ ಮಾಡಿಕೊಂಡೇ ಬಂದಿದ್ರು. ಫೈನಲ್ ಈಗ ಮಾರ್ಚ್ 16ರ ಒಳಗೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಬೇಕು. ಮೇ 26ರಿಂದ ಜಾರಿಗೆ ಬರುವಂತೆ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭಿಸಿ. ಶಾಲೆ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ತಕ್ಷಣಕ್ಕೆ ಚುನಾವಣೆ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಜಿಬಿಎ ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಜೂನ್ 30ರ ಒಳಗಾಗಿ ಎಲೆಕ್ಷನ್ನ ಎಲ್ಲ ಪ್ರಕ್ರಿಯೆ ಮುಗಿದಿರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಈ ನಿಟ್ಟಲ್ಲಿ ಈಗ ಒಂದಿಷ್ಟು ಕಾರ್ಯಚಟುವಟಿಕೆಗಳು ಗರಿಗೆದರುತ್ತೆ. ಶಾಲೆ ಪರೀಕ್ಷೆ ಮುಗಿದ ತಕ್ಷಣನೇ ಆ ಪ್ರಕ್ರಿಯೆಗಳ ಆರಂಭ ಆಗಬೇಕು ಅಂತ ಹೇಳಿದೆ. ಅದರಲ್ಲೂ ಮಾರ್ಚ್ 16ರ ಒಳಗೆ ವೋಟರ್ ಲಿಸ್ಟ್ ಮತದಾರರ ಪಟ್ಟಿಯನ್ನ ಫೈನಲ್ ಮಾಡಬೇಕು. 26ನೇ ತಾರೀಕು ಮೇಯಿಂದ ಚುನಾವಣೆ ಪ್ರಕ್ರಿಯೆಗೆ ಸೂಚನೆಗಳನ್ನು ಹೊರಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳಿದೆ. ಪೂರ್ವ ಸಿದ್ಧತಾ ಹಂತಗಳು ಶೀಘ್ರದಲ್ಲೇ ಮುಗಿಬೇಕಾಗುತ್ತೆ. ಈಗ ಈ ವಿಂಗಡಣೆ ಏನಿದೆ, ವಾರ್ಡ್ಗಳ ವಿಂಗಡಣೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 45 ದಿವಸದಿಂದ 60 ದಿವಸ ಬೇಕು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್, ಈಗ ಸುಪ್ರೀಂ ಕೋರ್ಟೇ ಒಂದು ಸ್ಪಷ್ಟ ಡೆಡ್ ಲೈನ್ ಅನ್ನ ಕೊಟ್ಟ ಮೇಲೆ ಚುನಾವಣಾ ಪ್ರಕ್ರಿಯೆ ನಡೆಯುತ್ತಾ ಅಂತೇಳಿ ಒಂದು ಕುತೂಹಲ ಅಂತೂ ಇದೆ. ಯಾಕಂದ್ರೆ ರಾಜಕೀಯ ನಾಯಕರಿಗಂತೂ ಚುನಾವಣೆ ಬೇಡವಾಗಿತ್ತು, ಪೋಸ್ಟ್ಪೋನ್ ಮಾಡ್ಕೊಂಡೇ ಬಂದಿದ್ರು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳಿದೆ? ಶರ್ಮಿತಾ, ಕಳೆದ 5-6 ವರ್ಷಗಳಿಂದ ಬೆಂಗಳೂರಿನಲ್ಲಿ ಪುರಪುತ್ರಿಗಳಿಲ್ಲದೆ ನಗರ ಪಾಲಿಕೆಯ ಆಡಳಿತಾತ್ಮಕ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು. ಈ ದೃಷ್ಟಿಯಲ್ಲಿ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸೋದಕ್ಕೆ ಇದೀಗ ಪಾಲಿಕೆ ಸದಸ್ಯರು ಅತ್ಯಗತ್ಯ. ಆದರೆ ಕಳೆದ 5-6 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ. ಸೊ ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಭಾಳ ಕಟ್ಟುನಿಟ್ಟಿನ ನಿದರ್ಶನಗಳನ್ನು ಕೊಟ್ಟಿರುವಂಥದ್ದು. ಜೂನ್ 30ರ ಒಳಗಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಹೊಸ ಪಾಲಿಕೆ ಸದಸ್ಯರು ಸದಸ್ಯತ್ವದಲ್ಲಿ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಫೆಬ್ರವರಿ 20ನೇ ತಾರೀಕಿನ ಒಳಗಾಗಿ ಅಥವಾ 20ಕ್ಕೆ ಅಂತಿಮವಾಗಿರುವಂಥ ಅಧಿಸೂಚನೆ ಚುನಾವಣೆ ದೃಷ್ಟಿಯಿಂದ ಹೊರಡಿಸಬೇಕಾಗುತ್ತೆ. ಜೊತೆಗೆ ಏನು ಶಾಲಾ ಪರೀಕ್ಷೆಗಳು ಮುಗಿದ ಬಳಿಕ ಸಂಪೂರ್ಣವಾಗಿ ಮೇ 26ರಿಂದ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ಶುರು ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದು ಬಹಳ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದೀಗ ತರಾತುರಿಯಲ್ಲಿ ಕೆಲಸ ಕಾರ್ಯಗಳು ಮುಂಬರೋದಕ್ಕೂ ಕೂಡ ಒಂದು ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ವಾರ್ಡ್ ವಿಂಗಡಣೆಯನ್ನು ಮಾಡಿ 369 ವಾರ್ಡ್ಗಳನ್ನು ಈಗಾಗಲೇ ಫೈನಲ್ ಮಾಡಿ ಘೋಷಣೆ ಮಾಡಿರುವಂಥದ್ದು. ಇದರ ಜೊತೆಗೆ 3 ದಿನಗಳ ಹಿಂದೆ ಅಷ್ಟೇ 369 ವಾರ್ಡ್ಗಳಿಗೂ ಕೂಡ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮೀಸಲಾತಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ 15 ದಿನಗಳ ಕಾಲಾವಕಾಶವನ್ನು ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿರುವಂಥದ್ದು. ಈಗಾಗಲೇ ಮೀಸಲಾತಿ ಘೋಷಣೆಯಾಗಿ ಮೀಸಲಾತಿಯ ಕರಡು ಪಟ್ಟಿ ಘೋಷಣೆಯಾಗಿ ಸುಮಾರು 3 ದಿನಗಳಾಗಿದೆ. ಇನ್ನೂ ಕೂಡ 12 ದಿನಗಳು ಬಾಕಿ ಉಳಿದಿದೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ. ಅದಾದ ಬಳಿಕ ಅಂತಿಮ ಅಧಿಸೂಚನೆಯನ್ನು ಕೂಡ ಸರ್ಕಾರ ಹೊರಡಿಸಬೇಕಾಗುತ್ತೆ. ಈ ಬಾರಿ ರಾಜ್ಯ ಸರ್ಕಾರ ಚುನಾವಣೆ ನಡೆಸುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತಗಲಾಕೊಂಡಿದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಹಿಂದೆ ಇದ್ದಂತಹ ಸರ್ಕಾರಗಳು ಬೇಕಾಬಿಟ್ಟಿ ಸಮಯವನ್ನು ದೂಡುವಂಥ ಪ್ರಯತ್ನವನ್ನು ಮಾಡಿತ್ತು. ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಶಾಸಕರಿಗೆ ಪಾಲಿಕೆ ಚುನಾವಣೆ ನಡೆಯುವಂಥ ಅಥವಾ ನಡೆಸುವಂಥ ಯಾವುದೇ ಹುಮ್ಮಸ್ಸು ಕೂಡ ಇರಲಿಲ್ಲ. ಆ ನಿಟ್ಟಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಅವರು ಮಾಡಿರಲಿಲ್ಲ. ಈಗ ಖುದ್ದು ಸುಪ್ರೀಂ ಕೋರ್ಟೇ ಈ ಒಂದು ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೆ ಮುಂದಾಗುತ್ತಾ ಅಥವಾ ಇನ್ನೇನಾದರೂ ಕುಂಟುನಪ್ಪ ಹೇಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಬಿಬಿಎಂಪಿ ಇತ್ತು ಹಿಂದೆ, ಈಗ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಸೊ ಈ ಪ್ರಾಧಿಕಾರ ಬಂದ ನಂತರ 5 ನಗರ ಪಾಲಿಕೆಗಳಾಗಿ ಒಂದಿದ್ದಂತಹ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಇದೀಗ ಹೋಳಾಗಿ 5 ನಗರ ಪಾಲಿಕೆ ಆಗಿರುವಂಥದ್ದು. ಸೊ 5 ನಗರ ಪಾಲಿಕೆಗಳಲ್ಲಿ ಚುನಾವಣೆ ನಡೆದ ಬಳಿಕ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಇದೆಯಾ ಅಂತ ಕೇಳಿದ್ರೆ ಇನ್ನೂ ಕೂಡ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಿಲ್ಲ. ಮೂಲಭೂತ ಸೌಕರ್ಯಗಳಂತಂದರೆ ಇದು ಪ್ರತಿ ನಗರ ಪಾಲಿಕೆಯಲ್ಲೂ ಕೂಡ ಗೆದ್ದು ಬರುವಂಥ ಸದಸ್ಯರಿಗೆ ಕೂರೋದಕ್ಕೆ ಒಂದು ಕೌನ್ಸಿಲ್ ಕಟ್ಟಡಗಳಿಲ್ಲ. ಜೊತೆಗೆ ಅವರಿಗೆ ಬೇಕಾಗುವಂಥ
ಕಚೇರಿಗಳ ವ್ಯವಸ್ಥೆ ಇಲ್ಲ, ಅಥವಾ ನಗರ ಪಾಲಿಕೆಯ ಪ್ರತಿ ನಗರ ಪಾಲಿಕೆಗಳಲ್ಲೂ ಗೆದ್ದ ಮೇಲೆ ಆಗುವಂಥ ಸ್ಥಾಯಿ ಸಮಿತಿಗಳೇನಿದ್ದಾವೆ ಆ ಸ್ಥಾಯಿ ಸಮಿತಿಗಳಿಗೆ ಆಡಳಿತ ನಡೆಸೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಇಲ್ಲ. ಹೀಗೆ 5 ಗ್ರೇಟರ್ ಬೆಂಗಳೂರೇನೋ ಈ ರಾಜ್ಯ ಸರ್ಕಾರ ಮಾಡಿದೆ, ಅದಕ್ಕೆ ಆದರೆ ಚುನಾವಣೆ ದೃಷ್ಟಿಯಿಂದ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಇದುವರೆಗೂ ಕೂಡ ಹೊಂದಿಸಿಲ್ಲ. ಒಂದೊಂದು ನಗರ ಪಾಲಿಕೆಯಲ್ಲಿ 5 ಏನು ಆ ಸ್ಥಾಯಿ ಸಮಿತಿಗಳು ಹೆಚ್ಚು ಕಮ್ಮಿ ಬರುತ್ತೆ. ಸೊ ಹೀಗಾಗಿ 5 ಸ್ಥಾಯಿ ಸಮಿತಿಗಳಿಗೆ ಬೇಕಾಗಿರುವಂಥ ಕನಿಷ್ಠ ಕಟ್ಟಡಗಳನ್ನು ಕೂಡ ಇದುವರೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುರುತಿಸಿಕೊಂಡಿಲ್ಲ. ಮತ್ತು ಕೌನ್ಸಿಲ್ ಕಟ್ಟಡವನ್ನು ಕೂಡ ಯಾವುದೇ ನಗರ ಪಾಲಿಕೆಯಲ್ಲಿ ಇದುವರೆಗೂ ಜಾಗದ ಗುರುತೇ ಆಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಸೂಚನೆ ಮೇಲೆಗೆ ಎಲೆಕ್ಷನ್ ನಡೆದರೂ ಕೂಡ ಅದರ ಬಳಿಕ ಆಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಇಷ್ಟೊಂದು ಶಾರ್ಟ್ ನೋಟಿಸಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ಮತ್ತು ಸರ್ಕಾರ ಯಾವ ರೀತಿಯಾಗಿ ಸರಿದೂಗಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಶರ್ಮಿತಾ. ಎಕ್ಸಾಕ್ಟ್ಲಿ ಆಶಿಕ್, ನೀವು ಹೇಳ್ದಂಗೆ ಈಗ ಮೀಸಲಾತಿ ಪಟ್ಟಿ ಏನೋ ಮೊನ್ನೆ ಪ್ರಕಟ ಆಗಿದೆ, 15 ದಿವಸ ಅವಕಾಶನೂ ಕೊಟ್ಟಿದ್ದಾರೆ ಆಕ್ಷೇಪಣೆಗೆ. ಈ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಈ ಡೆಡ್ ಲೈನ್ ಈಗ ಪ್ರಾಕ್ಟಿಕಲಿ ನೋಡೋದಾದ್ರೆ ಚುನಾವಣಾ ಆಯೋಗಕ್ಕೆ 2 ರಿಂದ 3 ತಿಂಗಳು ಸಮಯ ಬೇಕು ಒಂದಿಷ್ಟು ಪ್ರಕ್ರಿಯೆಗಳನ್ನ ಮಾಡ್ಕೊಳ್ಳೋಕೆ ಅಂತ ಹೇಳಿದ್ದಾರೆ. ಈಗ ಫೆಬ್ರವರಿಯಿಂದಲೇ ಕೆಲಸ ಶುರು ಮಾಡ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಪ್ರಾಕ್ಟಿಕಲಿ ಇದು ಸಾಧ್ಯವಾಗುತ್ತಾ? ಖಂಡಿತ ಶರ್ಮಿತಾ, ಮನಸ್ಸಿದ್ರೆ ಮಾರ್ಗ. ಅಂದರೆ ಈ ಒಂದು 3 ತಿಂಗಳ ಅವಧಿಯನ್ನು ಡೆಡ್ಲೈನನ್ನು ಸುಪ್ರೀಂ ಕೋರ್ಟ್ ಏನು ಕೊಟ್ಟಿದೆ, ಈ ಒಂದು ಅವಧಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಎಷ್ಟು ವೇಗವಾಗಿ ಈ ಚುನಾವಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಮಾಡಿಕೊಡುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಈ ಹಿಂದೆ BJP ಸರ್ಕಾರ ಅವಧಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂಥ ತೊಡಕುಗಳು ಉಂಟಾಯಿತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ವಾರ್ಡ್ ಡಿಲಿಮಿಟೇಷನ್ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗಲಾಯಿತು. ಅದಾದ ಬಳಿಕ ಘೋಷಣೆ ಮಾಡಿದಂಥ ಮೀಸಲಾತಿ ವಿಚಾರದಲ್ಲಿ ಮತ್ತೆ ಕೋರ್ಟ್ಗೆ ಹೋದ್ರು. ಸೊ ಹೀಗಾಗಿ ಇಂಥ ಕೆಲಸ ಕಾರ್ಯಗಳು ಮತ್ತೆ ಈ ಬಾರಿ ವಿಪಕ್ಷಗಳಿಂದ, ಆಗ ಬಿಜೆಪಿ ಅಧಿಕಾರಾವಧಿಯಲ್ಲಿತ್ತು, ಕಾಂಗ್ರೆಸ್ ಸರ್ಕಾರ ಕೋರ್ಟ್ ಮೊರೆ ಹೋಗಿ ಚುನಾವಣೆಗೆ ಅಡ್ಡಗಲ್ ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಬಿಜೆಪಿ ಯಾವ ರೀತಿಯಾಗಿ ಇದನ್ನ ಎದುರುಗೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಮತ್ತೆ ಸರ್ಕಾರ ಎಷ್ಟು ವೇಗವಾಗಿ ಚುನಾವಣಾ ಅಧಿಕಾರಿಗಳಿಗೆ ಅಥವಾ ಚುನಾವಣಾ ಆಯೋಗಕ್ಕೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾರೆ. ಅಂದರೆ ಈ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನಾವು 1.5-2 ತಿಂಗಳಲ್ಲೂ ಕೂಡ ಚುನಾವಣೆ ನಡೆಸೋದಕ್ಕೆ ನಾವು ಸಿದ್ಧರಿದ್ದೀವಿ, ಆದರೆ ಅದಕ್ಕೆ ಪೂರಕವಾಗಿರುವಂಥ ವಾತಾವರಣ ನಮಗೆ ನಿರ್ಮಾಣ ಮಾಡಿಕೊಡ್ಬೇಕಾಗತ್ತೆ. ಈಗಾಗಲೇ ವಾರ್ಡ್ ವಿಂಗಡಣೆ ಆಗಿ 369 ವಾರ್ಡ್ಗೆ ಏನು ಫಿಕ್ಸ್ ಮಾಡಲಾಗಿದೆ ಅದರ ಅಂತಿಮ ಅಧಿಸೂಚನೆ ಆಗಿದ್ರೂ ಕೂಡ ಮೀಸಲಾತಿಯನ್ನು ಯಾವುದೇ ತೊಡಕಿಲ್ಲದೆ ಯಾವುದೇ ವಿಳಂಬ ಇಲ್ಲದೆ ಸರ್ಕಾರ ಆದಷ್ಟು ಬೇಗ ಘೋಷಣೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅಂದರೆ ಈ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ 2.5-3 ತಿಂಗಳ ಅವಧಿ ಏನಿದೆ ಈ ಅವಧಿಯಲ್ಲಿ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಬೆಂಗಳೂರಿನ ಶಾಸಕರು, ಸಚಿವರು ಅಥವಾ ಎಂಪಿಗಳು ಯಾವ ರೀತಿಯಾಗಿ ಪೂರಕವಾಗಿರುವಂಥ ವಾತಾವರಣ ಆಯೋಗಕ್ಕೆ ನಿರ್ಮಾಣ ಮಾಡಿಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್.